ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಸ್ಯಾಟರ್ಡೆ ಬ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಅಂದರೆ ಎವ್ರಿ ಸ್ಯಾಟರ್ಡೆ ನಾವು ಆಂಜನೇಯನ ಟೆಂಪಲ್ಗೆ ಹೋಗ್ತೀವಿ, ನಮ್ಮ ಮನೆ ಹತ್ರ ಇರೋ ಆಂಜನೇಯನ ಟೆಂಪಲ್ಗೆ. ಹಾಗಾಗಿ ಇವತ್ತು ಕೂಡ ನಾವು ಆಂಜನೇಯನ ಟೆಂಪಲ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಇವಾಗ ದೇವಸ್ಥಾನಕ್ಕೆ ಹೋದರೆ ಹಾಗೆ ಬರಬಾರ್ದು ಅಂತೇಳಿ ಹಾಗೇ ಸ್ವಲ್ಪ ಅಲ್ಲೇ ಕೂತ್ಕೊಂಡಿದ್ವಿ. ಆವಾಗ ನನ್ನ ಮಗಳು ಅಲ್ಲಿ ಮಾಮಿ ಮಾಡ್ತೀನಿ ಅಂತ ಫೋಟೋನೆಲ್ಲ ನೋಡ್ಕೊಂಡು ನಮಸ್ಕಾರ ಮಾಡ್ತಾಯಿದ್ಲು. ಅದನ್ನು ನನ್ನ ಹಸ್ಬೆಂಡ್ ಕೂಡ ನಮಸ್ಕಾರ ಮಾಡಿಸ್ತಾಯಿದ್ರು ಅವಳಿಗೆ. ಹಾಗೆಯೇ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಲ್ಲಿ ದೇವಸ್ಥಾನದಲ್ಲಿ ಹಾಗೆ ಬರಬಾರ್ದಲ್ಲ, ಹಂಗಾಗಿ ಅಲ್ಲೇ ಕೂತಿದ್ವಿ. ನನ್ನ ಮಗಳು ಬೇರೆ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಅಂದರೆ ಪಾಪನ ಫ್ರೆಂಡ್ ಮಾಡ್ಕೊಳ್ತಾ ಇದ್ಲು. ಹಾಗಾಗಿ ಅದು ನೋಡಿಕೊಂಡು ನನ್ನ ಹಸ್ಬೆಂಡ್ ನಾವು ನಗ್ತಾ ಇದ್ವಿ. ಇದು ನೋಡೋಕ್ಕೆ ಎಷ್ಟು ಚೆಂದ ಅನಿಸುತ್ತೆ ಅಲ್ವಾ. ಟೆಂಪಲಿಂದ ಮತ್ತೆ ಇವಾಗ ವಾಪಸ್ ಬಂದು ಮನೆಗೆ ದೋಸೆ ಎಲ್ಲ ಮಾಡ್ಕೊಂಡು ತಿಂದ್ಕೊಂಡು ಹಾಗೆ ಮಕ್ಕಳಿಗೂ ಕೂಡ ತಿನ್ನಿಸ್ಕೊಂಡು ಆಗ ಸ್ವಲ್ಪ ಆಟ ಆಡ್ತಾ ಇದ್ವಿ ಮಕ್ಕಳ ಜೊತೆ. ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಕೂಡ ಆಯಿತು. ಹಾಗೆಯೇ ಸ್ವಲ್ಪ ದಿನಸಿ ಐಟಮ್ಸ್ಗಳನ್ನ ತೊಗೊಳ್ಬೇಕಿತ್ತು, ಗ್ರೋಸರಿ ಐಟಮ್ಸ್ನ. ಹಾಗಾಗಿ ಇವತ್ತು ರಿಲಯನ್ಸ್ ಮಾರ್ಟ್ಗೆ ಹೋಗೋಣ ಹಾಗೇನೆ ಅಂತ ಹೋಗಿ ನೋಡಿ ಕೂಡ ತುಂಬ ಖುಷಿ ಆಯಿತು. ಹಾಗೆಯೇ ನನ್ನ ಮಗಳು ಕೂಡ ಖುಷಿ ಪಡ್ತಿದ್ದಾಳೆ ನೋಡಿಕೊಂಡು. ಅವಳಿಗೆ ಈ ಥರ ಔಟ್ಸೈಡೆಲ್ಲ ಹೋಗೋದಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ನನ್ನ ಮಗಳಿಗೆ ಬಟ್ಟೆ ಪರ್ಚೇಸ್ ಮಾಡೋಣ ಅಂದ್ಕೊಂಡೆ. ಬಟ್ಟೆಗಳು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಅಂತ ನೋಡ್ತಾ ಇದ್ವಿ. ನೋಡಿಕೊಂಡು ಹಾಗೆಯೇ ಎಲ್ಲ ಕಡೆ ಸುಮ್ಮನೆ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ವಿ. ಮಿರರ್ ನೋಡಿದೆ, ಖುಷಿ ಆಯಿತು. ಹಾಗೆಯೇ ಫೋಟೋ ತೊಗೊಳ್ಳೋಣ ಅಂತ ನೋಡಿಬಿಟ್ಟು ಫೋಟೋ ತೊಗೊಳ್ತಿದ್ದೆ. ಆಮೇಲೆ ನನ್ನ ಮಗಳು ಡ್ರೆಸ್ ನೋಡೋಣ ಅಂತ ಹೋದ್ವಿ. ಹಾಗೆ 2 ಡ್ರೆಸ್ನ ನೋಡಿದ್ವಿ, ಚೆನ್ನಾಗೂ ಕೂಡ ಇತ್ತು. ಕ್ವಾಲಿಟಿ ವೈಸ್ ಕಾಟನ್ ಇತ್ತು. ಕಾಟನ್ ಅಂದರೆ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಅಂತ ನನ್ನ ಹಸ್ಬೆಂಡ್ ಕೂಡ ಆ ಕಡೆ ಎಲ್ಲ ಸೈಡ್ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾಯಿದ್ರು. ಆವಾಗ ಮತ್ತೆ ಫೋಟೋ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಅಷ್ಟಕ್ಕೆ ನನ್ನ ಹಸ್ಬೆಂಡ್ ಬಂದು ಕೂಡ ಅವರು ಕೂಡ ನಿಂತ್ಕೊಂಡ್ರು. ಹಂಗಾಗಿ ಅವ್ರದ್ದು ಕೂಡ ವಿಡಿಯೋ ಕೂಡ ಮಾಡ್ಕೊಂಡು ಹಂಗೇ ಸ್ವಲ್ಪ ದಿನಸಿ ಐಟಮ್ಸ್ ತೊಗೊಳ್ಳೋಣ ಅಂತ ಹೇಳಿದ್ನಲ್ಲ, ಹಂಗಾಗಿ ಈ ಕಡೆ ಹೋದ್ವಿ, ತಗೊಳ್ತಾ ಇದ್ವಿ. ಇಲ್ಲಿ ತವಾನೆಲ್ಲ ನೋಡಿಕೊಂಡು ಹಾಗೆ ನೋಡ್ತಾ ಇದ್ದೆ. ನನ್ನ ಮಗಳು ಕೂಡ ಅದನ್ನು ನೋಡ್ಕೊಳ್ತಾ ಇದ್ದು. ಬೇಬಿದು ಶಾಂಪು ಅಂದರೆ ಸೋಪ್ ತೊಗೊಂಡಿದ್ವಿ, ಅದನ್ನು ಕೂಡ ಅವಳು ಇಟ್ಕೊಂಡಿದ್ಲು, ಅದನ್ನು ಬಿಡ್ತಾನೆ ಇರಲಿಲ್ಲ. ಹಂಗಾಗಿ ಇದು ತರಕಾರಿ ಬುಟ್ಟಿ, ಇದು ಬರೀ 100 ರುಪೀಸ್ ಅಂತ ನೋಡ್ತಾ ಇದ್ದಿ. ಅಂದರೆ ಇದು ವರ್ತ್ ಅನ್ನಿಸ್ತು, 100 ರುಪೀಸ್ ಕೊಡ್ಬೋದು ಅಂತ. ಯಾಕೆಂದರೆ ಟೊಮೊಟೊ ಹಣ್ಣು ಇಲ್ಲ ಈರುಳ್ಳಿ ಎಲ್ಲ ಹಾಕೊಂಡು ಇಟ್ಕೋಬೋದು, ಇಲ್ಲಾಂದರೆ ಫ್ರೂಟ್ಸ್ ಕೂಡ ಹಾಕೋಕ್ಕೆ ಈಸಿ ಆಗುತ್ತೆ. ಇದು ಗಾಳಿ ಎಲ್ಲ ಆಡುತ್ತೆ ಅಲ್ವಾ, ಹಾಗಾಗಿ ಬೇಗ ಹಾಳಾಗಲ್ಲ ಹಣ್ಣುಗಳು ಅಂತ ನೋಡ್ತಾ ಇದ್ದೆ. ಚೆನ್ನಾಗಿದೆ ಒಟ್ಟಿನಲ್ಲಿ ಇದು ಬುಟ್ಟಿ ಎಲ್ಲ. ಮತ್ತು ಇನ್ನೊಂದು 4 ಡಬ್ಬಿ ಇತ್ತು, ಇದು ಕೂಡ 100 ರುಪೀಸ್ಗಿತ್ತು. ಇದು ಕೂಡ ವರ್ತ್ ಅನ್ನಿಸ್ತು ನನಗೆ. ಹಾಗಾಗಿ ಅದು ಕೂಡ ತೊಗೊಂಡು ನನ್ನ ಮಗಳನ್ನ ಈ ಟ್ರಾಲೆ ಒಳಗಡೆ ಕೂತ್ಕೊ ಅಂದರೆ ಕೂತ್ಕೋತಾ ಇರಲಿಲ್ಲ. ಹಾಗಾಗಿ ಅವಳನ್ನ ಕೂತ್ಕೊಳ್ಳೋಕ್ಕೆ ಹೇಳ್ತಾ ಇದ್ದೆ. ಹಂಗಾಗಿ ಅವಳು ಕೂರಲೇ ಇಲ್ಲ ಲಾಸ್ಟ್ಗೂ. ಹಂಗೆ ಸುಮ್ಮನೆ ನನ್ನ ಹಸ್ಬೆಂಡ್ ಕೂಡ ವಿಡಿಯೋನ ಮಾಡ್ಕೊತಾಯಿದ್ರು. ನೆಕ್ಸ್ಟು ಗ್ರೋಸರಿ ಐಟಮ್ ಎಲ್ಲ ತೊಗೊಂಡು ನಮ್ಮೂರಿಗೆ ಹೊರಟ ಮೇಲೆ ಹಾಗೆಯೇ ನಮ್ಮೂರ ಪಕ್ಕ ಒಂದು ಸ್ಕೂಲ್ ಓಪನ್ ಆಗ್ತಿದೆ ಈಗ ಹೊಸದು. ನೋಡೋಕ್ಕೂ ಕೂಡ ಚೆನ್ನಾಗಿದೆ. ಅಂದರೆ ಇಷ್ಟು ಚೆನ್ನಾಗಿರೋ ಸ್ಕೂಲು ಅಂದರೆ ನಮ್ಮೂರು ನಿಯರೆಸ್ಟ್ಗೆ ಅಂದರೆ 1.5 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ, ಅಲ್ಲಿ ಓಪನ್ ಆಗ್ತಿದೆ ಅಂತ ನೋಡಿ ಸ್ವಲ್ಪ ಖುಷಿ ಆಯಿತು. ಮೊದಲು ಇದೆಲ್ಲ ಚೆನ್ನಾಗಿತ್ತು.